ಈ ಥರ ಡೈವರ್ಸ್ ಕೊಟ್ರೆ ಈ ಥರ ಅವ್ರಿಗೆ ಕರ್ಕೊಂಡು ನೋಡೋದ್ರೆ ಮದುವೆ ಆಗಿರೋರು ತಿರ್ಗಿ ಆಂಟಿರು ಗಂಡಿದಿರಿಗೆ ಬಿಟ್ಟು ಮಕ್ಳಿಗೆ ಬಿಟ್ಟು ಇನ್ನೊಬ್ಬ ಕರ್ಕೊಂಡು ಓಡೈತಾರೆ. ಇನ್ನಾಗ ಪ್ರಪಂಚ ಎಲ್ಲಿ ಉದ್ಧಾರ ಆಗೋದು? ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದನ್. ನಾನಿತ್ತು ಬೆಳಗ್ಗೆನೆ ಸೀಪಿನ ಕಳ್ತನ ಮಾಡ್ಬಿಟ್ಟೆ. ನೆನ್ನೆ ನೋಡಿದೆ, ಸ್ವಲ್ಪ ಹಣ್ಣಲ್ಲಂತ ಬಿಟ್ಟಿದ್ದೆ. ಇವತ್ತು ಇದಾಕ್ಬಿಟ್ಟೆ ಸೀಪಣ್ಣ. ಕಳ್ತನ ಮಾಡಿ ತಿನ್ನೋದ್ರಲ್ಲಿ ಇದೆಲ್ಲ ಮಜಾ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಕಳ್ತನ ಮಾಡಿದ್ರಲ್ಲಿ ಹಣ್ಣು ತಿಂತೀವಲ್ಲ ತುಂಬ ಸ್ಪೀಡಾಗಿರುತ್ತೆ. ಚಿಕ್ಕಲು ಮೊದಲು ಕಳ್ತನ ಮಾಡಿದ್ವಿ ಸೀಪಣ್ಣು. ಬೆಳಗ್ಗೆ ಎದ್ದ ತಕ್ಷಣ ರನ್ನಿಂಗ್ ಮಾಡುವಾಗ. ಇವತ್ತಾಗೆ ಕಳ್ತನ ಮಾಡಿಬಿಟ್ಟು ಗೈಸ್, ಮೊದಲು ನಾನು ಇನ್ಸ್ಟಾಗ್ರಾಮ ಸ್ಟೋರಿ ಸ್ಟೇಟಸ್ ಹಾಕೊಂಬತ್ರ ಸ್ವಲ್ಪ ಯೂಸ್ ಮಾಡ್ತದೆ. ಈಗ 24 ತಾಸುವೆ ಆನ್ಲೈನ್ ಇಡ್ತೀನಿ. ಯಾರಾದರೂ ಮೆಸೇಜ್ ಮಾಡೋದು ಸಾಕು, ನೆಕ್ಸ್ಟ್ ಟೈಮ್ ಟೈಪ್ ಮಾಡೋದಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಕೆಲವ್ರು ಮೆಸೇಜ್ ಮಾಡಲಿ ಮಾಡದೇ ಇರಲಿ, ನಾನು ಮಾತ್ರ ರಿಕ್ವೆಸ್ಟಲ್ಲಿ ಯಾರು ಮೆಸೇಜ್ ಮಾಡಿದಾರೆ ಅಂತ ನೋಡ್ತಾ ಇರ್ತೀನಿ. ಗೈಸ್, ಸೀಪಣ್ಣ ತಿನ್ನಲಿಲ್ಲ. ನಮ್ಮ ದೊಡ್ಡಮ್ಮ ವಾಕ್ ಬಂದಿದ್ರು ಇವತ್ತು. ಸೊ ಅವ್ರು ಕೊಟ್ಬಿಟ್ಟೆ. ಯಾಕೆಂದ್ರೆ ಬೆಳಗ್ಗೆ ಸೀಪಣ್ಣ ತಿನ್ನಬಾರ್ದು ಅಂತ. ಏನಕ್ಕೋಸ್ಕರ ಗೊತ್ತಾ? ನಾನು ರನ್ನಿಂಗ್ ಓಡ್ತಿದ್ದೆ, ಅದಕ್ಕೋಸ್ಕರ. ಹೊಟ್ಟೆ ಹಿಡ್ಕೊಳ್ಳೋದು ಅವೆಲ್ಲ ಆಗುತ್ತೆ. ಮತ್ತೇನು ದೊಡ್ಡಮ್ಮನೆ ತಿನ್ನಲಿ, ಚೆನ್ನಾಗಿರಲಿ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಕಳ್ತನ ಮಾಡಿದೆ, ನಾನು ತಿನ್ನಲಿಲ್ಲ, ನಮ್ಮ ದೊಡ್ಡಮ್ಮ ಕೊಟ್ಬಿಟ್ಟೆ. ನಮ್ಮ ದೊಡ್ಡಮ್ಮ ಸಿಗಲಿಲ್ಲ ಅಂದರೆ ನಾನೇ ತಿಂತಿದ್ದೆ. ರನ್ನಿಂಗೆಲ್ಲ ಓಡಾದ್ಮೇಲೆ ಮನೆಗೆ ಹೋಗೋ ಟೈಮಲ್ಲಿ ಓಡುವಾಗ ಈ ಟೋಪ್ ಹಿಂಗಿರುತ್ತೆ ಅಲ್ವಾ, ಆಮೇಲೆ ಹಿಂಗೆ ಸುತ್ತಿ ಕಡೆ ಬಂದ್ಬಿಡುತ್ತೆ, ಇದು ಹಿಂಗೆ ಹಿಂದಕ್ಕೆ ಓಡಾಗುತ್ತೆ. ಏನಕ್ಕೆ ಹಂಗೆ? ಯಾಕೆ ಅಂತ ಗೊತ್ತಾಗಲ್ಲ. ಆದರೆ ನನ್ನ ಕೂದಲು ನೋಡಕ್ಕೆ ಮೇಲೆ ತುಂಬ ಚೆನ್ನಾಗದಲ್ವಾ, ಒಳ್ಳೆ ನಾಯಿ ಕೂದಲು ಇದ್ದಂಗೆ ಅದೇ. ನೈಟು ಒಂದು ಕನಸು ಬಿದ್ದಿತ್ತು. ನಮ್ಮ ಹುಡುಗಿ ಕನಸಲ್ಲಿ ನಾನು ನಮ್ಮ ಹುಡುಗಿನೂ ಒಂದಿನ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಟೆಂಪಲ್ಗೆ. ಅವಳು ಸ್ಯಾರಿ ಹಾಕೊಂಬಂದಿದ್ದಾಳೆ, ನಾನು ಫಾರ್ಮಸ್ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಹೋಗಿದ್ದೀನಿ. ನೋಡಿದ್ರೆಲ್ಲ ಗಂಡೆ ಹಿಡ್ತೀಯ ಅಂತ ಕೇಳ್ತವ್ರೆ. ಆ ಥರ ಇಬ್ಬರು ರೆಡಿಯಾಗಿ ಸಖತ್ತಾಗಿ ಹೋಗೋವಿ. ನೋಡ್ರಲ್ಲ ನಮ್ಮನ್ನೇ ನೋಡ್ತವ್ರೆ. ಇವತ್ತು ಮದುವೆಗೆ ಜೋಡಿ ಆಗತ್ತಾರ. ಆದರೆ ಏನಪ್ಪ ಜೋಡಿ ಆಗಿರ್ತಾರ, ಆದರೆ ಕತ್ತಲೊಂದು ಹೂನಾರೇ ಇಲ್ಲ, ಒಂದು ತಾಲಿ ಒಂದು ಹಾಕೊಂಡಿಲ್ಲ ಅಷ್ಟೇ. ಆಮೇಲೆ ಬೆಳಗ್ಗೆ ನಮ್ಮ ಮೊಸ ಬಡ್ಕತ್ತಾದೆ. ನಾನು ನಿಜ ಅನ್ಕೊಬಿಟ್ಟವನಿ, ನಮ್ಮ ಮೊಸ ಬಡ್ಕೊಳ್ಳೋದು ಗೊತ್ತಾಗಿತ್ತು. ಗೈಸ್, ಮೊದಲೆಲ್ಲ ಈ ಥರ ಪಿಂಪಲ್ ಬಂದರೆ, ಇಲ್ಲ ಹುಡುಗಿ ಯಾರು ಪಿಂಪಲ್ ಬತ್ತು ಅಂದರೆ ನಾವೆಲ್ಲ ಹೇಳ್ತಿದ್ದೋ, ಓ ನಿಂಗೆ ಯಾರೋ ಕಾಳಾಗ್ತವ್ರೆ, ನೀನು ಯಾರು ಲವ್ ಮಾಡ್ತಾರೆ ಅಂತ ರೇಗಿಸ್ತಿದ್ದೋ. ಆದರೆ ಈಗ 3 ದಿವಸದಿಂದ ನನಗೂ ಬಂದ್ಬಿಟ್ಟಿದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಸದ್ಯ ಯಾರಿಗೆ ಕೇಳಲಿಲ್ಲ ನಾನು, ಓ ಯಾರು ಹಿಂಗೆ ಲೈನ್ ಹಾಕೋರೆ ಅಂತ. ಯಾರು ಕೇಳ್ತಾರೆ? ಈ ಮುಸುಡಿಯ ಯಾರು ನೋಡ್ತಾರೆ? ಬೆಳಿಗ್ಗೆ ಎದ್ದು ರನ್ನಿಂಗ್ ಬರ್ತೀನಿ, ಬಂದು ಹುಲ್ ತಗೊಬರ್ತೀನಿ. ಆಮೇಲೆ ತೊಪ್ಪೆಲ್ಲ ಬೆಳೆದಾಕ್ಬಿಟ್ಟು ಮೈ ತೊಳೆದಾಗ್ಬೋದು, ಹಸಿ ಮೇಯ್ಬೋದು, ಕುರಿ ಮರಿ ನೋಡ್ಕೊತೀನಿ. ಡೈಲಿ ಬರೀ ಇದೇ ಕೆಲಸ ಮಾಡ್ಕೊಂಡು ಮತ್ತು ಜೊತೆಗೆ ಫೋನ್ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅಂಥದ್ರಲ್ಲಿ ಈ ಮುಸಿಡಿಗೆ ಯಾವಳು ಬಿದ್ದಳು? ಅದು ಈಗಿರೋ ಸಿಚುವೇಶನಲ್ಲಿ ಹುಡುಗಿರು ಒಬ್ಬನ ಮದುವೆ ಆಗೋದಂತೆ 1 ವರ್ಷ ಇಲ್ಲ 3 ತಿಂಗಳು, ಅವ್ನು ಬಿಟ್ಬಿಟ್ಟು ಇನ್ನೊಬ್ಬ ಜೊತೆ ಹೋಗೋದಂತೆ. ಕೆಲವು ಕಡೆ ಬರೀ ಗಂಡದಿರು ಸಹಿಸಿದಾಗದೆ ಹುಡುಗಿರಲ್ಲ. ಇನ್ನು ಕೆಲವು ಹುಡುಗರುಗಳು ಹಾಂಡಿ ಕರ್ಕ ಹೊಡೈತವೆ. ಜಾಗನೂ ಬೇಡ ಅನ್ನೋ ಸಿಚುವೇಶನ್ ಆಗದೆ. ಅಯ್ಯೋ ನಾನಂತೂ ಇಲ್ಲ ಬಿಡಿ, ನನಗಿನ್ನೂ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಕೆಲಸಗಳವೆ ನನಗೆ. ಇನ್ನೂ ಅವೆಲ್ಲ ಮುಗಿಬೇಕು. ಅದು ಮುಗಿದ್ಮೇಲೆ ಯೋಚನೆ. ಈ ಥರ ಎಲ್ಲ ಹಿಂಗೆಲ್ಲ ಆಗ್ತಾರದಕ್ಕೆ ಇನ್ನು 2047ರಲ್ಲಿ
ಹುಡುಗಿರು ಮದುವೆನೇ ಆಗಲ್ಲ ಅಂತ ಸೈಕಾಲಜಿ ಹೇಳ್ತವ್ರೆ. ಅದೇನು ನಿಜನೂ ಸುಳ್ಳು ಒಂದೂ ಗೊತ್ತಿಲ್ಲ, ನೋಡೋಣ. ಈ ಥರ ಡೈವರ್ಸ್ ಕೊಟ್ರೆ, ಈ ಥರ ಅವ್ರಿಗೆ ಕರ್ಕೊಂಡು ನೋಡೋದ್ರೆ ಮದುವೆ ಆಗಿರೋರು ತಿರ್ಗಿ ಆಂಟಿರು ಗಂಡಿದಿರಿಗೆ ಬಿಟ್ಟು ಮಕ್ಳಿಗೆ ಬಿಟ್ಟು ಇನ್ನೊಬ್ಬ ಕರ್ಕೊಂಡು ಓಡಾಯ್ತಾರೆ. ಇನ್ನಾಗ ಪ್ರಪಂಚ ಎಲ್ಲಿ ಉದ್ಧಾರ ಆಗೋದು? ವರ್ಕೌಟೆಲ್ಲ ಮುಗೀತು, ಈಗ ಮನೆಗೆ ಓಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಾಳೆ ನೆಕ್ಸ್ಟು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ಫುಲ್ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್. ನಾಳೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್.